ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರತಿದಿನ ಒಂದು ವಾಕ್ಯವನ್ನು ತೆಗೆದುಕೊಂಡು ಧ್ಯಾನಿಸಿ ಅದರಿಂದ ದೈವಶಕ್ತಿಯನ್ನು ಹೊಂದಿಕೊಂಡು ದಿನವನ್ನು ಎದುರಿಸುವುದರಲ್ಲಿ ಎಷ್ಟೋ ಸಂತೋಷ ಪಡುತ್ತೇವೆ. ಈ ದಿನ ದೇವರು ನಮಗೆ ನೆನಪಿಸುವಂಥ ಒಂದು ಮಾತು ಏನೆಂದರೆ, ನಾವು ದೇವರಿಗೆ ಗಟ್ಟಿಯಾಗಿ ಮೊರೆಯಿಟ್ಟಾಗ ದೇವರು ನಮ್ಮ ಮೊರೆಯನ್ನು ಲಾಲಿಸುತ್ತಾರಂತೆ. ಗಟ್ಟಿಯಾಗಿ ಎಂಬುದಾಗಿ ಹೇಳುವಾಗ ಶಬ್ದವಾಗಿ ಅಲ್ಲ, ನಾವು ಪ್ರಾರ್ಥಿಸುವ ಪ್ರಾರ್ಥನೆಯಲ್ಲಿ ದೃಢತೆ ಮತ್ತು ದೇವರ ಮುಂದೆ ಕ್ರಮವಾಗಿ ಪ್ರಾರ್ಥಿಸುವುದನ್ನು ಗಟ್ಟಿಯಾಗಿ ಪ್ರಾರ್ಥಿಸುವುದು, ಎಡಬಿಡದೆ ಪ್ರಾರ್ಥಿಸುವುದು, ಬೇಸರಗೊಳ್ಳದೆ ಪ್ರಾರ್ಥಿಸುವುದು, ಅಪನಂಬಿಕೆ ಇಲ್ಲದೆ ಪ್ರಾರ್ಥಿಸುವುದು, ಇದೆಲ್ಲವನ್ನು ನಾವು ನೋಡುವಂಥದ್ದು ಗಟ್ಟಿಯಾಗಿ ಪ್ರಾರ್ಥಿಸುವುದು. ಕಷ್ಟ ಕಾಲ ಬಂದಾಗ, ರೋಗ ಮುತ್ತಿದಾಗ, ಶತ್ರುಗಳು ಎದುರಿಸಿದಾಗ ಕೆಲವರು ನಮ್ಮನ್ನು ಬೆದರಿಸ್ತಾರೆ, ಕೆಲವರು ನಮ್ಮನ್ನು ವೇಧಿಸ್ತಾರೆ, ಸಂಕಟಪಡಿಸ್ತಾರೆ, ಅವಮಾನಪಡಿಸುತ್ತಾರೆ. ಅಂಥ ಸಂದರ್ಭದಲ್ಲಿ ದೇವರು ನಮಗೆ ತನ್ನ ವಾಕ್ಯದ ಮೂಲಕವಾಗಿ ನೀವು ನಾನು ಪಡುವ ಕಷ್ಟದ ಹಾದು ಹೋಗುತ್ತಿರುವಂಥ ಕಠಿಣವಾದ ಸಂದರ್ಭದಲ್ಲಿ ದೇವರು ಈ ರೀತಿಯಾಗಿ ನಮಗೆ ಎಚ್ಚರಪಡಿಸ್ತಾ ಇದ್ದಾರೆ. ವಾಕ್ಯವನ್ನು ನಾವು ಕೀರ್ತನೆಗಳ ಗ್ರಂಥ 27ನೇ ಕೀರ್ತನೆ 7ನೇ ವಚನದಲ್ಲಿ ನೋಡುವಾಗ, ಯೆಹೋವನೇ, ನಿನಗೆ ಗಟ್ಟಿಯಾಗಿ ಮೊರೆಯಿಡುತ್ತೇನೆ, ನನ್ನನ್ನು ಕರುಣಿಸಿ ಸದುತ್ತರವನ್ನು ದಯಪಾಲಿಸು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಈ ವಾಕ್ಯವನ್ನು ಗಮನಿಸಿರಿ ನನ್ನ ಪ್ರಿಯರೇ. ಯೆಹೋವನೇ, ನಿನಗೆ ಗಟ್ಟಿಯಾಗಿ ಮೊರೆಯಿಡುತ್ತೇನೆ. ಕಷ್ಟ ಬಂದಾಗ ಯಾರು ನಮ್ಮನ್ನು ನೋಡ್ತಾ ಇದ್ದಾರೆ ಅಂತ ನೋಡಲ್ಲ. ಮರಣ ಸಂಭವಿಸಿದೆ, ನಮ್ಮವರು ಮರಣಿಸಿದ್ದಾರೆ, ನಾನು ಯಾಕೆ ಅಳಬೇಕು, ಎಲ್ಲರೂ ನೋಡ್ತಾ ಇದ್ದಾರೆ ಅನ್ನುವುದಿಲ್ಲ. ಅವರು ಸಿನಿಮಾ ನಟರಾದರೂ, ರಾಜಕೀಯ ವ್ಯಕ್ತಿಗಳಾದರೂ, ಹಣವಂತರಾದರೂ ಮರಣ ಸಂಭವಿಸಿದಾಗ ಕಣ್ಣಲ್ಲಿ ನೀರು ಬರುತ್ತೆ. ನನ್ನ ಮೇಕಪ್ ಹಾಳಾಯಿತು, ಇಲ್ಲ ನಾನು ಅಳೋದನ್ನು ಎಲ್ಲರೂ ನೋಡ್ತಾ ಇದ್ದಾರೆ ಅನ್ನುವುದಿಲ್ಲ. ಯಾಕೆಂದರೆ ಅವರ ಮನೆಯಲ್ಲೇ ಮರಣವು ಸಂಭವಿಸಿದೆ, ಅನಾರೋಗ್ಯವನ್ನು ಮುತ್ತಿದೆ, ಕಷ್ಟವನ್ನು ಕಾಡಿದೆ. ಅಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಯಾವುದಕ್ಕೂ ಅಂಜದೆ ಏನು ಮಾಡ್ತಾರೆ ಅಂದರೆ ಅವರು ಗಟ್ಟಿಯಾಗಿ ಅಳುತ್ತಾರೆ. ಆದರೆ ದೇವರ ಮಕ್ಕಳಾಗಿರುವಂಥ ನಾವು ಗಟ್ಟಿಯಾಗಿ ಹತ್ತು ತೋರಿಸುವುದಕ್ಕಿಂತ ದೇವರ ಮುಂದೆ ಅನಾರೋಗ್ಯದ ಸ್ಥಿತಿಯಲ್ಲಿ, ಸೋತ ಸಂದರ್ಭದಲ್ಲಿ, ಕಠಿಣವಾದಂಥ ಕಾಲಗಳಲ್ಲಿ ನಾವೇನಾದರೂ ಕರ್ತನ ಮುಂದೆ ಬಂದು ನಾವು ಮೊರೆಯಿಡುವುದಾದರೆ, ಗಟ್ಟಿಯಾಗಿ ಮೊರೆಯಿಡುತ್ತೇನೆ, ನನ್ನನ್ನು ಕರುಣಿಸಿ ಸದುತ್ತರವನ್ನು ದಯಪಾಲಿಸು ಎಂದು ಹೇಳುತ್ತಾ ಇದ್ದಾರೆ. ದೇವರು ನಮ್ಮನ್ನು ಕರುಣಿಸಿದರೆ ಸದುತ್ತರನೇ ಬರುತ್ತೆ, ಅಂದರೆ ಒಳ್ಳೆಯ ಉತ್ತರನೇ ಬರುತ್ತೆ. ನಮಗೆ ಬೇಕಾಗಿರುವ ಉತ್ತರವೇ ನಮಗೆ ಬರುತ್ತದೆ. ಯಾಕೆಂದರೆ ದೇವರು ಸದುತ್ತರವನ್ನು ಕೊಡುವಂಥ ಕರ್ತನೂ ಆಗಿದ್ದಾನೆ. ಇದರ ದೇವರ ವಾಕ್ಯವನ್ನು ಆಲಿಸುತ್ತಿರುವ ನನ್ನ ಸಹೋದರಿ, ಈ ವಾಕ್ಯವು ನಿಮ್ಮನ್ನು ಬಲಪಡಿಸಿದರೆ ಬೇರೆಯವ್ರಿಗೆ ಇದನ್ನು ಹಂಚಿಕೊಳ್ಳ್ರಿ. ಯಾಕೆಂದರೆ ಅವರ ಜೀವಿತದಲ್ಲಿ ಯಾವುದೋ ಒಂದು ಅವರನ್ನು ಬಾಧಿಸ್ತಾ ಇರ್ತದೆ. ಬೈಬಲಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ಗಮನಿಸ್ತೇವೆ. 2 ಅರಸರುಗಳ ಗ್ರಂಥ 20ನೇ ಅಧ್ಯಾಯಕ್ಕೆ ನಾವು ಬಂದಾಗ ಮೊದಲಿನಿಂದ ಒಂದು 2-3 ವಚನಗಳನ್ನು ನಾವು ನೋಡುವಾಗ, ಆ ಕಾಲದಲ್ಲಿ ಹಿಜ್ಕೀಯನಿಗೆ ಮರಣಕರವಾದ ರೋಗ ಬಂತು, ಬಿದ್ದಿದ್ದನು. ಆಮೋಚನ ಮಗನು ಪ್ರವಾದಿಯಾದಂಥ ಯೆಶಾಯನು ಅವನ ಬಳಿಗೆ ಬಂದುಬಿಟ್ಟು ಹೇಳ್ತಾನೆ, ನಿನ್ನ ವಿಷಯವಾಗಿ ವ್ಯವಸ್ಥೆ ಮಾಡಿಕೋ, ಯಾಕೆಂದರೆ ನೀನು ಉಳಿಯೋದಿಲ್ಲ, ನೀನು ಸಾಯ್ತೀಯ ಅನ್ನುವಾಗ ಅವನು ಏನು ಮಾಡ್ದ, ಹಿಜ್ಕೀಯನು ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೊರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನು, ಯಥಾರ್ಥಚಿತ್ತನು, ನಿನಗೆ ನಡ್ಕೊಂಡು ಒಳ್ಳೆ ರೀತಿ ಇದ್ನಲ್ವಪ್ಪ, ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯದನ್ನೇ ಮಾಡಿದ್ದೀನಲ್ಲ, ನಾನು ನೆನಪು ಮಾಡಿಕೊ ಅಂತ ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಅವನೇನು ಮಾಡ್ದ, ದೇವರಿಗೆ ಗಟ್ಟಿಯಾಗಿ ಮೊರೆ ಇಟ್ಟನು, ದೇವರಿಗೆ ಮುಟ್ಟಿಸುವುದಕ್ಕೆ. ನನ್ನ ಪ್ರಿಯ ದೇವಜನವೇ, ನಿಮ್ಮ ಕಠಿಣವಾದ ಪರಿಸ್ಥಿತಿಯಲ್ಲಿ ಕರ್ತನೆಗೆ ಮೊರೆ ಇಡಬೇಕೇ ಹೊರತು ಮನುಷ್ಯರ ಮುಂದೆ ಹೋಗೋದು ಬೇಕಾಗಿಲ್ಲ. ಇದು ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನೀವು ನಾನು ದೇವರಿಗೆ ಮೊರೆ ಇಡೋಣವಾ. ಸ್ವಾಮಿ, ನನ್ನ ಮೊರೆಯನ್ನು ಆಲಿಸಯ್ಯ, ನನ್ನನ್ನು ಕರುಣಿಸಯ್ಯ, ನಾನು ಯಾರೂ ಸಹಾಯ ಮಾಡಲಾರದ ಸ್ಥಿತಿಯಲ್ಲಿದ್ದೇನೆ, ಯಾರೂ ನನ್ನನ್ನು ಕರುಣಿಸಲಾರದ ಸ್ಥಿತಿಯಲ್ಲಿದ್ದೇನೆ. ನೀನೇ ಕರುಣಿಸಿ, ನೀನೇ ನನಗೆ ಸದುತ್ತರವನ್ನು ದಯಪಾಲಿಸಬೇಕಪ್ಪ ಎಂದು ನಾವು ಪ್ರಾರ್ಥಿಸೋಣ. ಪ್ರೀತಿಯ ಪರಮ ತಂದೆಯಾದ ದೇವರೇ, ಇವತ್ತು ಕೆಲವು ಘಟನೆಗಳು ನಡೆದಾಗ ನಮ್ಮ ಕೈಕಾಲುಗಳು ನಡುಗುತ್ತವೆ, ಭಯವು ಆವರಿಸುತ್ತದೆ.
ಚಿಂತೆಯು ನಮ್ಮನ್ನು ಮುಳುಗಿಸುತ್ತದೆ. ಏನು ಮಾಡಬೇಕಾ ಎಂಬ ಸ್ಥಿತಿಯಲ್ಲಿ ನಾವಿರುವಾಗ ಇವತ್ತು ಹಿಜ್ಕೀಯನು ಹೇಗೆ ಕೀರ್ತನೆಗಾರನು ಹೇಳಿದ ಹಾಗೆ ಗಟ್ಟಿಯಾಗಿ ಮೊರೆಯಿಟ್ಟು ನನ್ನನ್ನು ಕರುಣಿಸು, ನನಗೆ ಸದುತ್ತರ ದಯಪಾಲಿಸು ಎಂದು ಅವನು ಬೇಡಿದಾಗ ಅವನ ಆಯಸ್ಸನ್ನು ನೀವು ಹೆಚ್ಚಿಸಿದಿರಿ ದೇವರೇ. ಇವತ್ತು ನಾವು ಕೂಡ ಹಾಗೆಯೇ ಪ್ರಾರ್ಥಿಸುವಾಗ ನಮ್ಮ ಆಯಸ್ಸನ್ನು ಹೆಚ್ಚಿಸುತ್ತೀರಿ, ನಮ್ಮ ಪರಿಸ್ಥಿತಿಯನ್ನು ಗಮನಿಸುತ್ತೀರಿ, ನಮ್ಮ ಕಣ್ಣೀರನ್ನು ಒರೆಸಿ ಸದುತ್ತರವನ್ನು ಕೊಟ್ಟು ನೀನು ನಮ್ಮನ್ನು ಪರಾಮರಿಸುತ್ತಿ ಎಂದು ನಾವು ನಂಬುತ್ತಾ ಇದ್ದೇವೆ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರು ಅವರ ಜೀವಿತದಲ್ಲಿ ನಿನ್ನ ಆತ್ಮನ ಶಕ್ತಿಯನ್ನು ಅನುಭವ ಮಾಡಲಿ. ತಾವು ತಮ್ಮ ಕುಟುಂಬಗಳಲ್ಲಿ ನೀವು ಕರುಣೆಯು ತೋರುವುದನ್ನು, ಸದುತ್ತರವು ಅವರಿಗೆ ಸಿಗುವುದನ್ನು ಅವರು ಕಾಣಬೇಕಪ್ಪ. ನಿಮಗೆ ತಾನೇ ನಾವು ಮೊರೆ ಇಡುತ್ತೇವೆ, ನೀವೇ ಸದುತ್ತರ ಕೊಡುವವರು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್ ಆಮೇನ್. ಪ್ರೀತಿಯ ದೇವಜನವೇ, ಕರ್ತರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯ ನಿಮಗೆ ಆಶೀರ್ವಾದಕರವಾಗಿದ್ದರೆ ಬೇರೆಯವರಿಗೆ ಇದನ್ನು ಶೇರ್ ಮಾಡಿಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್.